ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿ ಇರುವಂತದ್ದು. ಆ ಸಬ್ಜೆಕ್ಟ್ ಏನು ಅಂತಂದ್ರೆ, ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಈ ಪ್ರೋಗ್ರಾಮ್ಸ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪ್ರೋಗ್ರಾಮ್ಸ್ಗಳಲ್ಲಿ ಎಷ್ಟು ವಿಧಗಳಿದಾವೆ, ಯಾವ್ದಾದ್ರು ಟೈಪ್ಗಳಿದಾವೆ ಅನ್ನೋದನ್ನ ನಾವು ನೋಡೋಣ. ಟೋಟಲಿ ಎರಡು ರೀತಿಯ ಪ್ರೋಗ್ರಾಮ್ಸ್ಗಳಿರುತ್ತೆ. ಒಂದು ಬಿಗ್ ಇವೆಂಟ್ಸ್, ಇನ್ನೊಂದು ಸ್ಮಾಲ್ ಇವೆಂಟ್ಸ್ ಅಥವಾ ಟ್ರೈನಿಂಗ್ಸ್ ಅಥವಾ ವರ್ಕ್ಶಾಪ್ ಅಂತ ಹೇಳ್ಬೋದು. ಎರಡನೇದನ್ನ ಬಿಗ್ ಇವೆಂಟ್ಸ್ ಅಂತಂದ್ರೆ 500ಕ್ಕಿಂತ ಹೆಚ್ಚು ಜನರು ಒಂದು ಜಾಗದಲ್ಲಿ ಸೇರ್ತಾರೆ, ಒಂದು ವೇದಿಕೆಯಲ್ಲಿ ಸೇರ್ತಾರೆ ಅಂದ್ರೆ ಅದನ್ನ ನಾವು ಬಿಗ್ ಇವೆಂಟ್ಸ್ ಅಂತ ಕರಿತೀವಿ. ಆ ಒಂದು ಬಿಗ್ ಇವೆಂಟ್ಸ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಟ್ರೈನಿಂಗ್ಸ್ಗಳಾಗುತ್ತೆ, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಗುತ್ತೆ, ಲೀಡರ್ಸ್ದು ಅವಾರ್ಡ್ ಸೆರೆಮನಿಗಳಾಗುತ್ತೆ, ರೆಕಗ್ನಿಷನ್ ಮಾಡ್ತಾರೆ ಲೀಡರ್ಸ್ಗೆ, ಅಥವಾ ಟ್ರೈನಿಂಗ್ ಪ್ಲಸ್ ಅವಾರ್ಡ್ ಸೆರೆಮನಿ ಅಥವಾ ಟ್ರೈನಿಂಗ್ಸ್ ಪ್ಲಸ್ ರೆಕಗ್ನೇಷನ್ ಮಿಕ್ಸ್ ಕೂಡ ಆಗಬಹುದು. ಸೊ ಇದನ್ನ ಎಲ್ಲಿ ಮಾಡ್ತಾರೆ? ಒಂದು ದೊಡ್ಡ ಹೋಟೆಲ್ ಅಲ್ಲಿ ಮಾಡ್ತಾರೆ, 500ಕ್ಕಿಂತ ಹೆಚ್ಚು ಜಾಗ ಇರುವಂತಹ ಕಾನ್ಫರೆನ್ಸ್ ಹಾಲ್ ಅಲ್ಲಿ, ಇಲ್ಲ ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ, ಇಲ್ಲ ಆಡಿಟೋರಿಯಂ ಅಲ್ಲಿ ಮಾಡ್ತಾರೆ. ಇದು ಒಂದು. ಎರಡನೇದು ಟ್ರೈನಿಂಗ್ಸ್ ಅಥವಾ ವರ್ಕ್ಶಾಪ್ ಅಂತ ಕರಿತೀವಿ. ಇದನ್ನ ಲೀಡರ್ಸ್ಗಳಿಗೆ ಅಥವಾ ಟೀಮ್ ಮೆಂಬರ್ಸ್ಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಸ್ಮಾಲ್ ಈವೆಂಟ್ಸ್ ರೂಪದಲ್ಲಿ ಮಾಡ್ತಾರೆ. ಉದಾಹರಣೆಗೆ 500ಕ್ಕಿಂತ ಕಡಿಮೆ ಗ್ಯಾದರಿಂಗ್ ಇತ್ತು ಅಂತಂದ್ರೆ ಅದನ್ನ ಸ್ಮಾಲ್ ಈವೆಂಟ್ಸ್ ಅಂತ ಕರಿತೀವಿ. ಈ ಒಂದು ಸ್ಮಾಲ್ ಇವೆಂಟ್ಸ್ ಅಲ್ಲಿ ಮೇಜರ್ ಆಗಿ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ, ತಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಪ್ರೆಸೆಂಟೇಷನ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ, ಜನರ ಹತ್ರ ಹೇಗೆ ಮಾತಾಡಬೇಕು, ಜನರಿಗೆ ಹೇಗೆ ಕಂಪನಿಯನ್ನು ಅಪ್ರೋಚ್ ಮಾಡಬೇಕು, ಯಾವ ತರ ಒಂದು ಟೀಮ್ ನ ಲೀಡ್ ಮಾಡಬೇಕು, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಏನು, ಈ ತರ ಒಂದು ಬೇಸಿಕ್ ಸಬ್ಜೆಕ್ಟ್ಸ್ ಗಳು ಏನಿರುತ್ತೆ, ಒಂದು ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡುವಂತ ವಿಚಾರದಲ್ಲಿ, ಕಮ್ಯುನಿಕೇಶನ್ ಸ್ಕಿಲ್ ಹೇಗಿರಬೇಕು, ಈ ತರ ಹಲವಾರು ಸ್ಕಿಲ್ಸ್ ಗಳನ್ನ ಅಪ್ಗ್ರೇಡೇಷನ್ ಮಾಡುವಂತ ವಿಚಾರದಲ್ಲಿ ಈ ಸ್ಮಾಲ್ ಇವೆಂಟ್ಸ್ ಗಳನ್ನ ಮಾಡ್ತಾರೆ. ಈ ಎರಡೂ ಇವೆಂಟ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ಮಾಲ್ ಇವೆಂಟ್ಸ್ ಕೂಡ ನಡೀತಿರ್ಬೇಕು, ಬಿಗ್ ಇವೆಂಟ್ಸ್ ಗಳು ಕೂಡ ನಡೀತಾ ಇರಬೇಕು. ಸೊ ಇವೆರಡು ಕೂಡ ಸೈಮಲ್ಟೇನಿಯಸ್ಲಿ ಆಗ್ತಾ ಹೋದಾಗ್ಲೇನೆ ಟೀಮ್ ಅಲ್ಲಿ ಒಂದು ಜೋಶ್ ಕ್ರಿಯೇಟ್ ಆಗುತ್ತೆ, ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಅವಾಗ್ಲೇನೆ ಟೀಮ್ ಬ್ಲಾಸ್ಟ್ ಆಗೋದಕ್ಕೆ ಸಾಧ್ಯ, ಒಂದು ರೆವಲ್ಯೂಷನ್ ಆಗೋದಕ್ಕೆ ಸಾಧ್ಯ, ಟೀಮ್ ಬೂಮ್ ಆಗೋದಕ್ಕೆ ಸಾಧ್ಯ. ಈ ಬಿಸ್ನೆಸ್ ಹೇಗೆ ಅಂತಂದ್ರೆ ಸ್ನೇಹಿತರೆ, ಸ್ವಲ್ಪ ಟೀಮ್ ಬಿಲ್ಡ್ ಆಗೋದು ಕಷ್ಟ ಆಗುತ್ತೆ. ಲೈಕ್ ಆಸ್ ಪಾಪ್ಕಾರ್ನ್. ಒಂದು ಜೋಳದಿಂದ ನಿಮಗೆ ಪಾಪ್ಕಾರ್ನ್ ಮಾಡೋದನ್ನ ನೋಡಿದ್ದೀರಾ. ಸೊ ಜೋಳವನ್ನ ಪಾಪ್ಕಾರ್ನ್ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಪಾಪ್ಕಾರ್ನ್ ಆಗುವುದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಒಂದು ಸಲ ಒಂದು ಜೋಳ ಪಾಪ್ಕಾರ್ನ್ ಆದ ತಕ್ಷಣನೇ ಕೆಲವೇ ಸೆಕೆಂಡ್ಸ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಉಳಿದಿದ್ದೆಲ್ಲ ಜೋಳಗಳು ಪಾಪ್ಕಾರ್ನ್ ಆಗೋಗುತ್ತೆ. ಸೇಮ್ ಅದೇ ತರನೇ ಈ ಒಂದು ಬಿಸ್ನೆಸ್, ಸ್ವಲ್ಪ ಟೀಮ್ ಬಿಲ್ಡ್ ಆಗೋದು, ಟೀಮ್ ನಲ್ಲಿ ಲೀಡರ್ಸ್ ಗಳು ಕ್ರಿಯೇಟ್ ಆಗೋದು ಟೈಮ್ ತಗೊಳುತ್ತೆ. ಒಂದು ಸಲ ಕ್ರಿಯೇಟ್ ಆಯ್ತು, ಆ ಜೋಶ್, ಆ ಮೊಮೆಂಟಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಬೈ ಡಿಫಾಲ್ಟ್ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಬಿಲ್ಡ್ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ ಹೇಳ್ತಾ, ಇವೆರಡು ತರದ ಈವೆಂಟ್ಸ್ಗಳನ್ನ, ಪ್ರೋಗ್ರಾಮ್ಸ್ಗಳನ್ನ ನೀವು ನಿಮ್ಮ ಟೀಮ್ ನಲ್ಲಿ ಮಾಡಿ, ನೀವು ಕೂಡ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡಿ, ಆ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.